ನಾನಿವತ್ತು ಗೋಳಿ ಬಜೆ ಮಾಡುವ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ಬೇಕಾದ ಸಾಮಗ್ರಿಗಳು: ಒಂದು ಬೌಲ್ ಮೈದಾ ಹಿಟ್ಟು, ಒಂದು ಚಿಕ್ಕ ಬೌಲಲ್ಲಿ ಮೊಸರು, ಸ್ವಲ್ಪ ಕೊಬ್ಬರಿ, ಶುಂಠಿ, ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಸೋಡಾ, ನೀರು. ನಾನು ಮೊದಲು ಮೈದಾ ಹಿಟ್ಟನ್ನು ಮೊಸರಿನೊಟ್ಟಿಗೆ ಕಲಿಸ್ಕೊಡ್ತಾ ಇದ್ದೀನಿ. ಮೊಸರನ್ನು ನೋಡ್ಕೊಂಡು ಹಾಕಬೇಕು. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ನಾನೀಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಚೂರು ಮೊಸರು ಬೇಕು. ನಿಮಗೆ ಮೊಸರು ಹುಳಿ ಬರ್ತದೆ ಅಂತಿದ್ದರೆ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಚೆನ್ನಾಗಿ ಗಂಟಾಗದ ಹಾಗೆ ಕಲಿಸ್ಕೊಳ್ಬೋದು. ಇದನ್ನು ಒಂದು 3 ಗಂಟೆ ಕಾಲ ಕಲಸಿ ಹಾಗೇ ಬಿಡಬೇಕು. ನಾವು ಸೋಡಾ ಎಲ್ಲ ಹಾಕಿದ್ದೇವಲ್ಲ, ಅದೆಲ್ಲ ಬುದು ಹೀಗೆ ಉಬ್ಬಿ ಬರಬೇಕು. ಹಾಗಿದ್ರೆ ಮಾತ್ರ ಗೋಳಿ ಬಜೆ ಚೆನ್ನಾಗಾಗುತ್ತೆ. ತುಂಬ ಗಟ್ಟಿ ಇದ್ದರೆ ಹಿಟ್ಟು ಗೋಳಿ ಬಜೆ ಗಟ್ಟಿ ಆಗಿಬಿಡುತ್ತೆ. ನಾನೀಗ ಇದನ್ನು ಗಂಟಿಲ್ಲದೆ ಕಲಿಸ್ತಾ ಇದ್ದೀನಿ. ನಾನೀಗ ತೋರಿಸಿದ ಯಾವ ಸಾಮಗ್ರಿನೂ ಈಗ ಹಾಕ್ತಾ ಇಲ್ಲ. ಯಾಕಂತಂದರೆ ನಾವು ಶುಂಠಿ ಮತ್ತು ಕಾಯಿ ಮೆಣಸನ್ನು ಅದಕ್ಕೆ ಹಾಕಿ 2-3 ಗಂಟೆ ಕಾಲ ಹಾಗೆ ಬಿಟ್ಟರೆ ತುಂಬ ಖಾರ ಆಗಿಬಿಡುತ್ತೆ. ನಾವು ಬಣಾಲೆಯನ್ನು ಎಣ್ಣೆ ಇಟ್ಟು ಎಣ್ಣೆ ಬಿಸಿ ಮಾಡಿದಾದ ನಂತರ ಎಣ್ಣೆ ಕಾದ ನಂತರ ಸಾಮಗ್ರಿಗಳನ್ನು ಹಾಕಿ ಬಿಟ್ಟರೆ ಚೆನ್ನಾಗಿರುತ್ತೆ. ನಾನೀಗ ಇದನ್ನು ಹಾಗೆಯೇ ಒಂದು 3 ಗಂಟೆ ಕಾಲ ಮುಚ್ಚಿ ಇಡ್ತೇನೆ. ಅದನ್ನೆಲ್ಲ ಆಮೇಲೆ ಸೇರಿಸ್ಕೊಳ್ತೇನೆ. ನಾನೀಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ನಾನೀಗ ಕಲಸಿಟ್ಟು 3 ಗಂಟೆ ಕಾಲ ಆಗಿದೆ. ಈ ಥರ ಆಗಿದೆ ಹಿಟ್ಟು, ಮೆದುವಾಗಿ. ನಾನು ಇದನ್ನು ಈಗ ಶುಂಠಿ, ಹಸಿಮೆಣಸು, ತೆಂಗಿನಕಾಯಿ ಹೂಳು, ಕೊಬ್ಬರಿ ಇಷ್ಟನ್ನು ಹಾಕಿ ಕಲಿಸ್ತಾ ಇದ್ದೇನೆ. ಎಣ್ಣೆ ಕಾದಿದೆ. ಚಿಕ್ಕ ಉಂಡೆ ಮಾಡಿ ಎಣ್ಣೆ ಬಿಡ್ತಾ ಇದ್ದೇನೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಬೋದು. ಬಂಗಾರದ ಬಣ್ಣ ಬರುವ ತನಕ ಕಾಯಿಸಬೇಕು. ಚೆನ್ನಾಗಿ ಮುಚ್ಚಬೇಕು, ಇಲ್ಲದಿದ್ದರೆ ಅಡಿಗಡೆ ಬೇಯ್ತಾ ಇಲ್ಲ.
ಥರ ಗೋಲ್ಡನ್ ಕಲರ್ ಬರಬೇಕು. ಇದಾಗಿದೆ, ನಾನು ತೆಗಿತಾ ಇದ್ದೀನಿ. ಚೆನ್ನಾಗಾಗಿದೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಗೋಳಿ ಬಜೆ ರೆಡಿಯಾಗಿದೆ. ಇದು ತೆಂಗಿನಕಾಯಿ ಚಟ್ನಿಯೊಂದಿಗೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ.